ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ತರ ಆಲ್ರೆಡಿ ಹೊಲ್ದಿರುವಂತಹ ಬ್ಲೌಸ್ಗಳಿಗೆ ನಾವೇ ನಮ್ಮ ಕೈಯಾರೆ ವರ್ಕ್ ಅನ್ನ ಯಾವ ತರ ಮಾಡೋದಂತ ನೋಡೋಣ. ನಿಮ್ಮ ಹತ್ರ ಆಲ್ರೆಡಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸಿ ಇಟ್ಟಿರ್ತೀರಲ್ಲ, ಅದು ಸಿಂಪಲ್ ಆಗಿರುತ್ತೆ ನೋಡಿ. ಈ ತರ ಸಿಂಪಲ್ ಆಗಿ ಪೈಪಿಂಗ್ ಮಾಡಿರ್ತಾರಲ್ಲ, ಅದಕ್ಕೆ ನೀವು ಗ್ರ್ಯಾಂಡ್ ಆಗಿ ಲುಕ್ ಕೊಡ್ಬೇಕಂದ್ರೆ, ಯಾಕಂದ್ರೆ ಮೊದಲೆಲ್ಲ ಈ ತರ ಮಗ್ಗಮ್ ವರ್ಕ್ ಇರ್ಲಿಲ್ಲ, ಹಾರಿ ವರ್ಕ್ ಇರ್ಲಿಲ್ಲ. ಆ ತರ ಸಿಂಪಲ್ ಆಗಿ ಹೊಲಿಸಿ ಇಟ್ಕೊಂಡಿರುವಂತಹ ಬ್ಲೌಸಸ್ ಇರುತ್ತಲ್ಲ, ಅದಕ್ಕೆ ಇವಾಗ ನೋಡಿ ನಾವೇ ನಮ್ಮ ಕೈಯಾರೆ ವರ್ಕ್ ಅನ್ನ ಮಾಡ್ಕೋಬಹುದು. ಬರೀ ಥ್ರೆಡ್ ವರ್ಕ್ ಇಂದ ತೋರಿಸ್ತಾ ಇದ್ದೀನಿ. ಜಾಸ್ತಿ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಥ್ರೆಡ್ ವರ್ಕ್ ಇಂದ ಬ್ಲೌಸ್ ವರ್ಕ್ ತೋರಿಸಿ ಅಂತ. ಅದಕ್ಕೆ ನಾನು ಕ್ರೋಶಾ ವರ್ಕ್ ಅನ್ನ ತೋರಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ಇಲ್ಲಿ ಫ್ರಂಟ್ ಇಂದ ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಇಲ್ಲಿಂದಾನೆ ಒಂದ್ ಸೈಡ್ ಇಲ್ಲಿ ಪಲ್ಲು ಬರುತ್ತಲ್ಲ, ಸೆರ್ಗ್ ಹಾಕ್ತಿವಲ್ಲ, ಅದನ್ನ ಬಿಟ್ಟು ಈ ಸೈಡ್ ಇಂದ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇಲ್ಲಿಂದ ಹಿಡಿದು ಫುಲ್ ಬ್ಯಾಕ್ ನೆಕ್ ವರ್ಗು ನೀವು ಮಾಡ್ಕೋಬಹುದು. ನಾನು ಬರೀ ಬ್ಯಾಕ್ ನೆಕ್ ಅಷ್ಟೇ ಮಾಡಿ ತೋರಿಸ್ತೀನಿ. ನಾನು ಯಾವ ತರ ತೋರಿಸಿದೀನೋ ಅದನ್ನ ಫ್ರಂಟ್ ಇಂದ ಬೇಕಾದ್ರೂ ನೀವು ಮಾಡ್ಕೋಬಹುದು. ಹಾಗೆ ಈಗ ತೋರಿಸ್ತಾ ಇದೀನಲ್ಲ, ಈ ಡಿಸೈನ್ ಅನ್ನ ಸ್ಲೀವ್ಸ್ಗೂ ಕೂಡ ಹಾಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ನಾವು ಸೀರೆ ಕುಚ್ಚಿಗೆ ಬಳಸ್ತೀವಲ್ಲ, ಈ ತರ ಸಿಲ್ಕ್ ಥ್ರೆಡ್, ಇದನ್ನ ಬಳಸ್ತಾ ಇದ್ದೀನಿ. ಹಾಗೆ 6 ಎಳೆ ಮಾಡ್ಕೊಂಡಿದ್ದೀನಿ. ಇದನ್ನ 6 ಎಳೆ ಮಾಡ್ಕೊಂಡು ಈ ತರ ಒಂದು ಗಂಟಾಕಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ ಅನ್ನ ನಾನು ಬಳಸ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ಈ ತರ ಬೆರಳಿಗೆ ಸೀರೆ ಕುಚ್ಚು ಹಾಕುವಾಗ ಸುತ್ಕೋತೀವಲ್ಲ, ಈ ತರ ಸುತ್ಕೊಂಡು ಇಟ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಈ ತರ ನೀಡಲ್ ಅನ್ನ ಚುಚ್ಕೋಬೇಕು. ದಾರನ ಮೇಲ್ ತಂದು ಒಂದು ಲಾಕ್ ಅನ್ನ ಮಾಡ್ಕೊಳ್ಳಿ. ಡಿಸೈನ್ ನೋಡಿ, ನೀವು ಇಲ್ಲಿ ಥ್ರೆಡ್ ಕಾಣಿಸುತ್ತೆ ಅಂತ ಈ ತರ ಮಾಡ್ಕೊಂಡಿರ್ತೀವಲ್ಲ, ಇದು ಕೂಡ ಕಾಣಿಸೋದಿಲ್ಲ. ಲಾಸ್ಟ್ ವರ್ಗು ನೋಡಿ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕೊಂಡು ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ಲಾಕ್ ಅನ್ನ ಮಾಡಿ. ಇಲ್ಲಿಂದ ಇವಾಗ 6 ಚೈನ್ಗಳನ್ನ ಹಾಕ್ಬೇಕು. 6 ಚೈನ್ಗಳನ್ನ ಹಾಕಿ ಸ್ಟ್ರೇಟ್ ಆಗಿ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ 3 ಚೈನು, ಅದಾದ್ಮೇಲೆ 6 ಚೈನ್ಸ್. ಇವಾಗ ಮತ್ತೆ 3 ಚೈನ್, 1 2 3. ಇದನ್ನು ಕೂಡ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ನಾವು ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ನಮ್ಗಿದು ಯಾವುದೇ ರೀತಿಯ ಈ ಥ್ರೆಡ್ ಇದೆಯಲ್ಲ, ಇದು ಕಾಣಿಸೋದಿಲ್ಲ. ಇಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಇದು ಕಾಣಿಸೋದಿಲ್ಲ. ಆ ತರ ಮಾಡಿ ತೋರಿಸ್ತೀನಿ. ಇವಾಗ 3 ಚೈನ್ ಹಾಕೊಂಡಲ್ಲ, ಮತ್ತೆ 3 ಚೈನ್ ಹಾಕ್ತೀನಿ. ಸ್ಟಾರ್ಟಿಂಗು 3 ಚೈನು 1 ಟೈಮ್ ಬರುತ್ತೆ. ಅದಾದ್ಮೇಲೆ 2 ಟೈಮ್. ಸ್ಟಾರ್ಟಿಂಗ್ ಆಗಿ ಎಂಡ್ ಅಲ್ಲಿ 1 ಟೈಮ್. 3 ಚೈನು, 6 ಚೈನು, 3 ಚೈನ್, 3 ಚೈನ್. ಇವಾಗ ಮತ್ತೆ 6 ಚೈನ್ಸ್. 6 ಚೈನ್ಗಳನ್ನ ಹಾಕಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಬೇಕು. ಸ್ಟ್ರೇಟ್ ಆಗಿ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಮತ್ತೆ 6 ಚೈನ್ಗಳನ್ನ ಹಾಕ್ತೀನಿ. ಸಾರಿ, 3 ಚೈನು. ಈಗ 3 ಚೈನು 2 ಟೈಮ್ ಹಾಕಬೇಕು. 3 ಚೈನ್ 2 ಟೈಮ್ಸ್. ಸಿಕ್ಸ್ ಚೈನ್ ಆದ್ಮೇಲೆ 3 ಚೈನ್ ಅನ್ನ ಮತ್ತೆ 2 ಸಲ ಹಾಕೊಂಡಿದ್ದೀನಿ. ಇವಾಗ ಮತ್ತೆ 6 ಚೈನ್ಸ್ ಹಾಕ್ಬೇಕು. ಸ್ಟ್ರೇಟ್ ಆಗಿ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಮತ್ತೆ ಇವಾಗ 3 ಚೈನ್ ಅನ್ನ 2 ಟೈಮ್ ಹಾಕಬೇಕು. ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬೇಸ್ ಲೈನ್ ಅರ್ಥ ಆಯ್ತು ಅನ್ಕೋತೀನಿ. ಈ ತರ ಪೂರ್ತಿ ಬ್ಯಾಕ್ ನೆಕ್ ಅನ್ನ ಕಂಟಿನ್ಯೂ ಮಾಡಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಇದಕ್ಕೆ ಪೈಪಿಂಗ್ ಇನ್ನೂ ಚಿಕ್ಕದಾಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನ್. ನೋಡಿ, ಈ ತರ ಪೂರ್ತಿಯಾಗಿ ಮಾಡ್ಕೊಳ್ಳಿ ಮೊದಲು. ಓಕೆ, ನೋಡಿ, ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ತರ ಬಂದಿದೆ. ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. 6 ಚೈನ್ ಆದ್ಮೇಲೆ ಮತ್ತೆ ಇಲ್ಲೂ ಕೂಡ 3 ಚೈನ್. ಸ್ಟಾರ್ಟಿಂಗ್ ಮತ್ತೆ ಎಂಡ್ ಅಲ್ಲಿ 3 ಚೈನ್ 1 ಟೈಮ್ ಬರುತ್ತೆ. ಇವಾಗ ನೋಡಿ, ಇಲ್ಲಿಂದ ಇವಾಗ ಇದನ್ನ ಟರ್ನ್ ಮಾಡ್ಕೋಬೇಕು ಬ್ಲೌಸ್ ಅನ್ನ.
ಈ ತರ ಉಲ್ಟಾ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ಇಲ್ಲಿಂದ ಇವಾಗ ಸೂಜಿ ಮೇಲೆ ಈ ತರ 2 ಸಲ ಥ್ರೆಡ್ ಅನ್ನ ಸುತ್ಕೊಳ್ಳಿ. ಈ 6 ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ 6 ಚೈನ್ ಗ್ಯಾಪ್ ಒಳಗಡೆಗೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬಹುದು. ಈ ತರ ಮಾಡ್ಕೊಳ್ಳಿ. ಮತ್ತೆ ತ್ರಿಬಲ್ ಕ್ರೋಶೆ ಕಂಬ. ಸ್ಯಾರಿ ಕುಚ್ಚು ಯಾರೆಲ್ಲ ಹಾಕ್ತಿರೋ ಅವರಿಗೆ ಡಬಲ್ ಕ್ರೋಶೆ ಕಂಬ, ತ್ರಿಬಲ್ ಕ್ರೋಶೆ ಕಂಬ ಯಾವ ತರ ಮಾಡೋದಂತ ಗೊತ್ತಿರುತ್ತೆ. ಅದನ್ನ ನಾವು ಬಳಸ್ಕೊಂಡು ಈಗ ಬ್ಲೌಸ್ಗಳಿಗೆ ವರ್ಕ್ ಅನ್ನ ನಾವು ಮಾಡ್ಕೋಬಹುದು. ಹಾಗೆ ಯಾರು ಕಸ್ಟಮರ್ಗಳು ಕೂಡ ಕೇಳಿದ್ರು ಕೂಡ ನೀವು ಈ ತರ ನಿಮ್ಮ ಹಳೆ ಬ್ಲೌಸ್ಗಳಿಗೆ ಮಾಡಿಟ್ರೆ ಅವ್ರಿಗೆ ತೋರಿಸಿ ಇಷ್ಟ ಆದ್ರೆ ಈ ತರ ಮಾಡಿ ಕೂಡ ನೀವು ಕೊಡ್ಬೋದು. ಇವಾಗ ನೋಡಿ 6 ಕಂಬ ಆದ್ಮೇಲೆ ನಾನಿವಾಗ ಈ ತರ ಥ್ರೆಡ್ ಅನ್ನ ಮೇಲ್ ಮಾಡ್ಕೊತೀನಿ. 3 mm ಇರುವಂತಹ ಒಂದು ಬೀಡ್ ಅನ್ನ ಹಾಕ್ತೀನಿ. ಈ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿದ್ಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ ತ್ರಿಬಲ್ ಕ್ರೋಶೆ ಕಂಬ. ಇವಾಗ ಬೀಡ್ ಹಾಕೋಕ್ಕೂ ಮೊದಲು 6 ಸಲ ನಾವು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡ್ವಲ್ಲ, ಈಗ ಬೀಡ್ ಹಾಕಿದ್ಮೇಲೂ ಕೂಡ 6 ಸಲ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅವಾಗ ಮಾತ್ರ ಆರ್ಚ್ ನೀಟಾಗಿ ಬರುತ್ತೆ, ಫಿನಿಶಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ಒಂದು ಆರ್ಚ್ಗೆ ಎಷ್ಟು ಮಾಡ್ಕೊಂಡಿರ್ತೀವೋ ಅದು ಸೀರೆ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಸೇಮ್ ಕೌಂಟಿಂಗ್ ಅಲ್ಲಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ಒಂದಕ್ಕೆ ಡಬಲ್ ಕ್ರೋಶೆ ಕಂಬ, ಇನ್ನೊಂದಕ್ಕೆ ತ್ರಿಬಲ್ ಕ್ರೋಶೆ ಕಂಬ ಈ ತರ ಮಾಡೋದಕ್ಕೂ ಹೋಗ್ಬಾರ್ದು. ಹಾಗೆ ಕೌಂಟಿಂಗ್ ಕೂಡ ಕರೆಕ್ಟ್ ಆಗಿ ಮಾಡ್ಬೇಕು. ನೋಡಿ ಈ ತರ ಆಯ್ತು. ಇವಾಗ ಇದನ್ನ ಇಲ್ಲಿ 3 ಚೈನ್ ಇದೆಯಲ್ಲ ಅದ್ರ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೋತೀನಿ. ಈ ತರ ಆರ್ಚ್ ಬರುತ್ತೆ. ಇದನ್ನ ನೆಕ್ಸ್ಟ್ ಏನ್ ಮಾಡೋದಂತ ತೋರಿಸ್ತೀನಿ ಕಂಪ್ಲೀಟ್ ಆದ್ಮೇಲೆ. ಇಷ್ಟಕ್ಕೆ ಫಿನಿಶ್ ಆಗೋದಿಲ್ಲ, ಇದು ಇನ್ನೊಂದು ಸ್ಟೆಪ್ ಬರುತ್ತೆ. ಈಗ ಇಲ್ಲಿಂದ ಮತ್ತೆ ಡೈರೆಕ್ಟ್ ಆಗಿ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಕಂಟಿನ್ಯೂ ಇಲ್ಲಿಂದಾನೇ ಮಾಡ್ಕೋತಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಇದ್ರ ಒಳಗಡೆಗೆ ತ್ರಿಬಲ್ ಕ್ರೋಶೆ ಕಂಬ 6 ಚೈನ್ ಗ್ಯಾಪ್ ಒಳಗಡೆಗೆ. ಇಲ್ಲೂ ಕೂಡ ನಾನು ಮೊದಲು 6 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಅದಾದ್ಮೇಲೆ ಬೀಡ್ ಅನ್ನ ಹಾಕ್ತೀನಿ. 6 ಕಂಬ ಆದ್ಮೇಲೆ ಈ ಥ್ರೆಡ್ ಒಳಗಡೆಗೆ ಮತ್ತೆ ಈಗ ಬೀಡ್ ಅನ್ನ ಹಾಕ್ತೀನಿ. ಇಲ್ಲಿಂದ 2 ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಪಾಯಿಂಟ್ಗೆನೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಈಗ ಬೀಡ್ ಹಾಕೋಕ್ಕೂ ಮೊದಲು 6 ಕಂಬ, ಬೀಡ್ ಹಾಕಿದ್ಮೇಲೂ ಕೂಡ 6 ಕಂಬ ಸೇಮ್ ಕೌಂಟಿಂಗ್ ಅಲ್ಲಿ ಮಾಡ್ಕೊಳ್ಳಿ. ಅವಾಗ ಮಾತ್ರ ಡಿಸೈನ್ ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ಎಲ್ಲಾ ಸೈಜ್ ಕೂಡ ನೀಟಾಗಿ ಒಂದೇ ಸಮವಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ನಾವು ಹೆಚ್ಚು ಕಡಿಮೆ ಮಾಡೋದ್ರಿಂದ ಡಿಸೈನ್ ಕೂಡ ನೀಟಾಗಿ ಬರೋದಿಲ್ಲ. ಹಾಗೆ ಆರ್ಚ್ ಸೈಜ್ ಕೂಡ ಹೆಚ್ಚು ಕಡಿಮೆ ಕಾಣಿಸುತ್ತೆ. ಅದಕ್ಕೋಸ್ಕರ ಕೌಂಟ್ ಮಾಡಿ ಹಾಕೋದ್ರಿಂದ ಕಸ್ಟಮರ್ಗಳಿಗೂ ಕೂಡ ಈ ತರ ನೀಟಾಗಿ ಕಂಡ್ರೆ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಸೀರೆಗೂ ಕೂಡ ಅಷ್ಟೇ, ಕ್ರೋಶೆ ಹಾಕುವಾಗ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹಾಕೊಳ್ಳಿ. ಇವಾಗ 6 ಕಂಬ ಆದ್ಮೇಲೆ ಇದನ್ನ ಈ 3 ಚೈನ್ ಒಳಗಡೆಗೆ ಲಾಕ್ ಮೇಲೆ ಲಾಕ್ ಅನ್ನ ಮಾಡ್ತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೋಡಿ ಈ ತರ ಬಂದಿದೆ. ಇವಾಗ ಮತ್ತೆ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಅರ್ಥ ಆಯ್ತು ಅನ್ಕೋತೀನಿ. ಓಕೆ ನೋಡಿ, ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಅಲ್ಲಿಗೆ ಎಂಡ್ ಆಗಿದೆ, ಯಾಕಂದ್ರೆ ಉಲ್ಟಾ ಸೈಡ್ ಇಂದ ತಗೊಂಡ್ ಬಂದ್ನಲ್ಲ. ಇವಾಗ ನಾನು ಇದನ್ನ 1-2 ಚೈನ್ ಹಾಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಈ ತರ ಬಂದಿದೆಯಲ್ಲ, ಇದು ಉಲ್ಟಾ ಕಡೆ ಇದೆ. ಅಂದ್ರೆ ಬ್ಲೌಸ್ ಸೀದಾ ಇದೆ, ಡಿಸೈನ್ ಉಲ್ಟಾ ಇದೆ. ಇವಾಗ ಏನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಯಾವ ಕಲರ್ ಡಿಸೈನ್ ಹಾಕೊಂಡಿರ್ತೀವೋ ಅದೇ ಕಲರ್ದು ಕಾಟನ್ ಥ್ರೆಡ್ ತಗೊಳ್ಳಿ.
ಇವಾಗ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಡಿಸೈನ್ ಅನ್ನ ಇಲ್ಲಿ ಬೇಕಿದ್ರೆ ಗಮ್ ಹಚ್ಚಿ ಇದನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಇದನ್ನ ಗಮ್ ಹಚ್ಕೊಂಡಿದೀನಿ, ಹಚ್ಚಿ ಇಲ್ಲಿ ದಾರನ ಎಕ್ಸ್ಟ್ರಾ ಇತ್ತಲ್ಲ ಅದನ್ನ ಅಟ್ಯಾಚ್ ಮಾಡ್ಕೊಂಡಿದೀನಿ. ಇವಾಗ ಈ ಡಿಸೈನ್ ಅನ್ನ ಈ ತರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ತರ ಇಟ್ಕೋಬೇಕು. ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡ್ಮೇಲೆ ಎಕ್ಸಾಕ್ಟ್ ಆಗಿ ಇಲ್ಲಿಂದ ಕೆಳಗಡೆಯಿಂದ ನೀಡಲ್ ಈ ತರ ಮೇಲ್ಗಡೆ ತಗೊಂಡ್ ಬನ್ನಿ. ತಂದು ಮತ್ತೆ ಸೇಮ್ ಪಕ್ಕದಲ್ಲೇನೆ ಈ ತರ ಕೆಳಗಡೆ ತಗೊಂಡೋಗ್ಬೇಕು. ಇವಾಗ ನಾವು ಇಲ್ಲಿ ದಾರ ದಾರ ಕಾಣಿಸ್ತಾ ಇರುತ್ತಲ್ಲ, ಇದು ಕೂಡ ಕಾಣಿಸೋದಿಲ್ಲ ಈ ತರ ಸ್ಟಿಚ್ ಮಾಡೋದ್ರಿಂದ. ಪಕ್ಕದಲ್ಲಿ ಏನ್ ಬೇಡ, ಒಂದು 2-3 ಕಂಬ ಸ್ಕಿಪ್ ಮಾಡ್ಕೊಂಡು ನಾವು ಈ ತರ ಸ್ಟಿಚ್ ಮಾಡ್ಕೋಬಹುದು. ನೋಡಿ ಈ ತರ ನಾನು ಯಾವ ತರ ತೋರಿಸ್ತಿದ್ದೀನೋ ಅದೇ ತರ ಮಾಡ್ಕೊಳ್ಳಿ. ಇವಾಗ ಬೀಡ್ ಪಕ್ಕ ತಗೊಂಡ್ ಬನ್ನಿ. ಬೀಡ್ ಕೆಳಗಡೆ ಕೂಡ ಈ ತರ ಬೀಡ್ ಒಳಗಡೆ ಹಾಕಿ ಈ ತರ ಮಾಡ್ಕೊಳ್ಳಿ. ಮತ್ತೆ ಒಂದು 3 ಕಂಬ ಬಿಟ್ಕೊಂಡು ಮತ್ತೆ ಈ ತರ ನಾನು ಯಾವ ತರ ತೋರಿಸ್ತಿದ್ದೀನೋ ಅದೇ ತರ ಮಾಡ್ಕೊಳ್ಳಿ. ಸೇಮ್ ಕಲರ್ ಥ್ರೆಡ್ ತಗೊಂಡಿರೋದ್ರಿಂದ ಕಾಣಿಸೋದಿಲ್ಲ. ಇವಾಗ ಈ 2 ಆರ್ಚ್ ಮಿಡಲ್ ನಲ್ಲಿ ತಗೊಂಡ್ ಬರ್ಬೇಕು. ನೋಡಿ 2 ಆರ್ಚ್ ನ ಮಿಡಲ್ ನಲ್ಲಿ ತಂದಿದ್ದೀನಿ. ಇವಾಗ ಇದಕ್ಕೆ ಒಂದು ಬೀಡನ್ನ ಹಾಕ್ತೀನಿ. ಇದು ಬೇಕಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ ಬೀಡ್ ಹಾಕಿ ಮತ್ತೆ ಈಗ ಕೆಳಗಡೆ ತಗೊಂಡು ಹೋಗ್ತೀನಿ ನೀಡಲ್ಲ. ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ತರ ಇದ್ರೆ. ಈಗ ಮತ್ತೆ ಇದೇ ತರ ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದೆರಡು ಕಂಬ ಸ್ಕಿಪ್ ಮಾಡ್ಕೊಂಡು ಈ ತರ ಪೂರ್ತಿ ಬ್ಯಾಕ್ ನೆಕ್ ನೀವು ಮಾಡ್ತಾ ಹೋಗಿ. ಸೇಮ್ ಇದೇ ತರ ಪೂರ್ತಿ ಈ ಬೀಡಿಗೆ ಹಾಕಿದ್ರೆ ಹಾಕ್ಬೋದು, ಬೇಡ ಅಂದ್ರೆ ಇಲ್ಲ. ಇಲ್ಲಿ ಅದು ನೀಟಾಗಿ ಕೂಡುತ್ತೆ. 1-2 ಸಲ ಸ್ಟಿಚ್ ಮಾಡಿದ್ರೆ ಆಯ್ತು. ಆರ್ಚ್ ಏನು ವಾಪಸ್ ಫೋಲ್ಡ್ ಆಗಲ್ಲ, ಅದು ಹಾಗೆ ಇರುತ್ತೆ. ಈ ತರ ಪೂರ್ತಿ ಬ್ಯಾಕ್ ನೆಕ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಮಿಡಲ್ ನಲ್ಲಿ ಇಲ್ಲಿ ಒಂದೊಂದು ಬೀಡನ್ನ ಹಚ್ಚಿ ಈ ತರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಬ್ಯಾಕ್ ನೆಕ್ಗೆ ಈ ತರ ನಾನು ಸ್ಟಿಚ್ ಮಾಡ್ಕೊಂಡಿದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬೀಡ ಹಾಕೊಂಡಿದ್ದಿಲ್ಲಲ್ಲ, ನಾನು ಇಲ್ಲಿ ಒಂದು ಬೀಡ ಹಚ್ಕೊಂಡಿದೀನಿ, ಯಾಕಂದ್ರೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರ್ಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ನೀವು ಬ್ಯಾಕ್ ನೆಕ್ ಅನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಒಂದ್ ಅರ್ಧ ಗಂಟೆ ಒಳಗೆ ಈ ಡಿಸೈನ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಿಂಪಲ್ ಆಗಿರುವಂತಹ ಬ್ಲೌಸ್ ಗಳಿಗೆ ನೀವೇ ವರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ನೀವು ಈ ತರ ಸ್ಯಾಂಪಲ್ಸ್ ಗಳನ್ನಾಗಿ ಹಳೆ ಬ್ಲೌಸ್ ಇರುತ್ತಲ್ಲ ಅದಕ್ಕೆ ನೀವು ಮಾಡಿಟ್ಟು ಕಸ್ಟಮರ್ ಗಳಿಗೆ ತೋರಿಸಿದ್ರೆ ಅವರು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಬೇಕಿದ್ರೆ. ಹಾಗೆ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಎಂಡ್ ವರ್ಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.